ಜಾಲಿವುಡ್ ಸ್ಟುಡಿಯೋ ಪವರ್ ಕಟ್ ಮಾಡಿದೆ ಬೆಸ್ಕಾಂ ನೋಟಿಸ್ ನೀಡಿದ್ರು, ಅದನ್ನ ಪಡೆದುಕೊಂಡಿಲ್ಲ ಜಾಲಿವುಡ್ ಸ್ಟುಡಿಯೋಸ್. ಈ ಹಿನ್ನೆಲೆಯಲ್ಲಿ ಸ್ಟುಡಿಯೋಗೆ ಪವರ್ನ ಕಟ್ ಮಾಡಿದ್ದಾರೆ ಈಗ ಬೆಸ್ಕಾಂ ಅಧಿಕಾರಿಗಳು. AEE ಮೋಹಿತಾ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಬಂದಿದ್ರು ನೋಟಿಸನ್ನ ಕೊಡಲಿಕ್ಕೆ. ಈಗ ನೋಟಿಸನ್ನ ಜಾರಿ ಮಾಡಲಾಗಿದೆ. ಈ ಹಿಂದೆ ಸುಮಾರು ಬಾರಿ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಕ್ಯಾರೆ ಅಂದಿರಲಿಲ್ಲ ಜಾಲಿವುಡ್ ಸ್ಟುಡಿಯೋಸ್. ಈ ಹಿನ್ನೆಲೆಯಲ್ಲಿ ಈಗ ಪವರ್ ಕಟ್ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ನೋಡ್ತಾ ಇದೀವಲ್ಲ, ಇವರೇ AEE ಮೋಹಿತಾ ಇವರ ನೇತೃತ್ವದಲ್ಲಿ ಈಗ ನೋಟಿಸನ್ನು ನೀಡಲಿಕ್ಕೆ ಬಂದಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಅಧಿಕಾರಿಗಳು ಇದ್ದಾರೆ. ಒಂದು ಕಡೆ ಬಿಗ್ ಬಾಸ್ ಮನೆಗೆ ಬೀಗವನ್ನು ಜಡಿಯಲಾಗಿದೆ. ಈತ AEE ಮೋಹಿತಾ ಅವರ ನೇತೃತ್ವದಲ್ಲಿ ಈಗ ಬೆಸ್ಕಾಂ ಅಧಿಕಾರಿಗಳು ಅಲ್ಲಿ ಬಂದಿದ್ದಾರೆ ಸ್ಥಳಕ್ಕೆ, ಪವರ್ನ ಕಟ್ ಮಾಡಿದ್ದಾರೆ. ಬೆಸ್ಕಾಂ ನೋಟಿಸ್ ನೀಡಿದ್ರು, ಈ ಹಿಂದೆ ಪಡೆದಿಲ್ಲ ಜಾಲಿವುಡ್ ಸ್ಟುಡಿಯೋಸ್. ಈ ನಿಟ್ಟಿನಲ್ಲಿ ಈಗ ಪವರ್ನ ಕಟ್ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. AEE ಮೋಹಿತಾ ಅವರ ನೇತೃತ್ವದಲ್ಲಿ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಬಳಿ ಬಂದಿದ್ದರು ಅಧಿಕಾರಿಗಳು. ಸೊ ನೋಟಿಸನ್ನು ಏನು ಪಡೆದಿಲ್ಲ, ಈ ನಿಟ್ಟಿನಲ್ಲಿ ಇವಾಗ ಏಕಾಏಕಿ ಪವರ್ನ ಕೂಡ ಕಟ್ ಮಾಡಿದ್ದಾರೆ. ಎರಡೆರಡು ಸಂಕಷ್ಟ. ಈಗ ಇದೆರಡರಿಂದನೂ ಬಚಾವಾಗಬೇಕಾಗುತ್ತೆ. ಅದಾದ ಬಳಿಕ ಶೂಟಿಂಗ್ ಆರಂಭ ಆಗುತ್ತಾ, ಹೇಗೆ ಏನು ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಗೆ ಈಗ ಬೀಗವನ್ನು ಜಡಿಯಲಾಗಿದೆ. ಸ್ಟುಡಿಯೋದಲ್ಲೂ ಕೂಡ ಪವರ್ ಕಟ್ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಸ್ಪರ್ಧಿಗಳನ್ನು ರೆಸಾರ್ಟ್ನಲ್ಲಿ ಶಿಫ್ಟ್ ಮಾಡಿ ಇರಿಸಲಾಗಿದೆ. 12ನೇ ಸೀಸನ್ ಬಿಗ್ ಬಾಸ್ ನಡೀತಾ ಇದೆ. ಸ್ಟುಡಿಯೋದಲ್ಲಿ 400ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ. ಈ ರೀತಿ ಶೋ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಎದುರಾಗ್ಬಿಟ್ರೆ ಹೇಗೆ ಅನ್ನೋದು ಜಾಲಿವುಡ್ ಸ್ಟುಡಿಯೋಸ್ನ ಪ್ರಶ್ನೆ, ಅಳಲು. ಬಟ್ ಎಲ್ಲ ಪೇಪರ್ಸ್ ಕರೆಕ್ಟಾಗಿದ್ದರೆ ಯಾಕೆ ಈ ರೀತಿ ಆಗ್ತಾ ಇತ್ತು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದಕ್ಕೆ ಖುದ್ದು ಸ್ಟುಡಿಯೋದವರು ಉತ್ತರ ಹೇಳಬೇಕಾಗುತ್ತೆ. ವೆಲ್ಸ್ ಸ್ಟುಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ವಕೀಲೆ ತೇಜಸ್ವಿನಿ ಆರೂರ್ ಅವರ ಕಡೆಯಿಂದ ತುರ್ತಾಗಿ ಅರ್ಜಿಯನ್ನು ವಿಚಾರಣೆ ಮಾಡಬೇಕು. ಜೊತೆಗೆ ಸ್ಥಳೀಯ ಜಿಲ್ಲಾಡಳಿತದ ಜೊತೆ ನಾವು ಸಹಕಾರವನ್ನು ಕೊಡ್ತೇವೆ, ಏನೆಲ್ಲ ಎದುರಾಗಿದೆಯಲ್ಲ ಸಮಸ್ಯೆ ಅದನ್ನೆಲ್ಲ ಬಗೆಹರಿಸ್ತೇವೆ ಅಂತ 15 ದಿನ ಕಾಲಾವಕಾಶ ಕೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 15 ದಿನ ಅವಕಾಶ ಕೊಡಿ, ನಾವೆಲ್ಲವನ್ನ ಕೂಡ ಸರಿ ಮಾಡ್ತೀವಿ ಅಂತ DC ಬಳಿ ಬೇಡ್ಕೊಳ್ತಾ ಇದ್ದಾರೆ ಜಾಲಿವುಡ್ ಆಡಳಿತ ಮಂಡಳಿ. ಶೂಟಿಂಗ್ ಸ್ಥಗಿತಗೊಂಡಿದೆ. ಸ್ಟುಡಿಯೋದಲ್ಲಿ 400ಕ್ಕೂ ಹೆಚ್ಚು ಜನ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ. ಇದು ಮಂಡಳಿಯ ವಾದ. ನೀವು ಏಕಾಏಕಿ ಬಂದು ಕೆಲಸವನ್ನು ಸ್ಟಾಪ್ ಮಾಡಿಬಿಟ್ರೆ ಕೆಲಸಗಾರರಿಗೆ ಕುತ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ಮಾತು. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಈಗ ಬೀಗವನ್ನು ಜಡಿಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.